ಸೋಂಬೇರಿಗಳು ಸೋಂಬೇರಿ ಏಕ್ ನಂಬರ್. ಯಾರು ನಾನು ನಿಸಾ ಇಷ್ಟೊತ್ತು ಕಸ ಗುಡಿಸಿ ನೆಲ ಒರೆಸಿದ್ದು ಗುಡಿಸಿ ಅದೆಲ್ಲ ನಮ್ಮ ಅಜ್ಜಿನೇ ಮಾಡಿದ್ದಲ್ಲ, ನೀನ್ ಯಾಕೆ ಮಾಡಕ್ ಹೋದೆ? ಅಜ್ಜಿಗೆ ಹೆಲ್ಪ್ ಮಾಡ್ಕೊಡ್ತಾ ಇದ್ದೆ. ಆ, ಎಷ್ಟು ಕ್ಲೀನ್ ಆಗಿ ಇಟ್ಟವ್ರೆ ಅಂದ್ರೆ ಮನೇನ, ಅಂದ್ರೆ ಅಂದ್ರೆ ಒಬ್ರೇ ಅವ್ರೆ. ಯಪ್ಪ, ನೀನ್ ಇರ್ತೀಯ ಇಲ್ಲಿ ರಾತ್ರಿ ಒಬ್ಳೆ ಇದ್ದು ಇಷ್ಟು ದೊಡ್ಡ ಮನೇಲಿ ಇರ್ತೀಯ? ನಮ್ಮ ಆಂಟಿ, ನಮ್ಮ ಅಮ್ಮ, ನಮ್ಮ ದೊಡ್ಡಮ್ಮದಿರೇ ಹೆದರ್ಕೋತಾರೆ ಇಲ್ಲಿ ಇರಕ್ಕೆ ಒಬ್ಬೊಬ್ರೆ. ಅಂತಿತ್ತು ನಿಮ್ಮೂರಲ್ಲಿರೋ ಅಷ್ಟು ಟೇಸ್ಟು. ಲಾಸ್ಟ್ ಟೈಮು ಅಲ್ಲೆಲ್ಲೋ ಮೈಸೂರು ಕಡೆ ಮೀನಾಕ್ಷಿಪುರದ ಸೈಡ್ ಹೋಗಿದ್ದೆ, ಅಲ್ಲೊಂದು ತೊಗೊಂಡು ಬಂದಿದ್ದೆ ಹಳಸ್ನಣ್ಣು. ನಿಮ್ಮ ಅಜ್ಜಿ ಮನೆ ಅಷ್ಟು ರುಚಿ ಇಲ್ಲ ಬಿಡು ಅಂತ ಅಂತಿದ್ರು. ಮಾವನೇನಿಲ್ಲ ಅನ್ಸುತ್ತೆ ಈ ಸಲ. ಇದೆ ಇನ್ನು ಇವಾಗ ಕಾಯಿ ಜಾಸ್ತಿ. ಲಾಸ್ಟ್ ವರ್ಷ ಮದ್ವೆ ಆಗ್ತಾನೆ ಆಗಿತ್ತು. ಒಂದು ಬಾಕ್ಸು ಬೀಗ್ರು ಮನೆಯಿಂದ ಹಳಸಿನ ಮಾವಿನ ಹಣ್ಣು, ತೆಂಗಿನಕಾಯಿ ಎಲ್ಲ ಸಪ್ಲೈ ಆಗ್ತಾ ಇತ್ತು. ಸೊ ಈ ವರ್ಷ ತೆಂಗಿನಕಾಯಿ, ಮಾವಿನ ಹಣ್ಣು ಮತ್ತು ಇದೇನು ಹಳಸಿನ ಹಣ್ಣು ಮ್ಯಾಂಡೇಟ್ರಿ. ಸಮ್ಮರ್ ಬಂತು ಅಂದರೆ ಸಿಗುತ್ತೆ. ಇದು ಏನೋ ತೆಂಗಿನಕಾಯಿ ಅಂತೂ ಇದ್ದೇ ಇರುತ್ತೆ. 2 ತಿಂಗಳಿಗೊಂದ್ಸಲ ನಮ್ಮಣ್ಣ ಕಿಳಿಸಿ ಕೊಡ್ತಾನೆ ಇರ್ತಾನೆ. ನಮ್ಮ ಮನೇಲಿ ಎಷ್ಟು ಕಾಯಿ ಇದ್ರೂ ಸಾಕಾಗಲ್ಲ. ಈ ಮನೆ ಯಾಕೆ ಫೇವ್ರೇಟು ಅಂದರೆ, ನನಗೆ ಲಾಕ್ಡೌನಲ್ಲಿ ಇಲ್ಲ ಅಂದರೂ 3 ತಿಂಗಳು ಇಲ್ಲೇ ಇದ್ದಿದ್ವಿ ನಮ್ಮ ಫ್ಯಾಮಿಲಿ ಫುಲ್ಲು. ಸೊ ಅದೆಲ್ಲ ಮೆಮೊರೀಸ್ ಇದೆಯಲ್ಲ, ಸಕ್ಕದಾಗಿತ್ತು. ಸೊ ಹಂಗಾಗಿ ನನಗೆ ಈ ಮನೆ ಸ್ವಲ್ಪ ಎಕ್ಸ್ಟ್ರಾ ಇಷ್ಟ. ಜೊತೆಗೆ ನಮ್ಮದು ಯಾವ ಶೂಟ್ ಅದು ನಿಶಾ? ಎಷ್ಟು ತಿಂತೀಯಾ? 2 ದೊಡ್ಡದೆರಡು ಹಾಕೊಡುವ. ದೊಡ್ಡದಾದ್ರೆ ಒಂದು ಸಾಕು. ತಿಂದ್ರಿ ಹಸಿಟ್ಟು ಅದೇ ಕಣ ಕಾಲ್ಸಿದ್ದೀನಿ. ಊಟ ನಾಷ್ಟ ಮಾಡಿ ಹೊಟ್ಟೆ ತುಂಬಾ ಹಣ್ಣಂಗೆ ಹಾಕೊಡೋಗು. ಒಂದು ಬೇಯಿಸಿರ್ಬೇಕೇನೋ ಅಲ್ವಾ ಇವ? ಗುಡ್ ಮಾರ್ನಿಂಗ್ ಗೈಸ್. ನೆನೆ ಬಂದು ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಹಂಗೆ ಬಂದು ಪಾಚ್ಕೊಬಿಟ್ಟಿದ್ವಿ. ಏನು ಬ್ಲಾಗೇ ಮಾಡೋಕ್ಕಾಗಿಲ್ಲ. ಬಂದಿದ್ದು 1-2 ಗಂಟೆ ಆಗಿತ್ತು. ಸೊ ಇವಾಗ ನೆಕ್ಸ್ಟ್ ಡೇ ಸಂಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನು ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಪೇಂಟ್ ಮಾಡ್ತಾಯಿದ್ದೀನಿ ಗೈಸ್. ಹೇಗೆ ಮಾಡಿದ್ದೀನಿ ಅಂತೇಳಿ. ಆ್ಯಕ್ಚುಲಿ ರಿಯಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತದೆ ಅಲ್ವೇನ್ರಿ? ಹೌದು. ಹಾಯ್ ನಿಶಾ ರವೀಂದ್ರ. ಏನಕ್ಕೆ ಅವ್ರನ್ನ ನಿಶಾ ರವೀಂದ್ರ ಅಂತ ಕರೀತಾರೆ ಅಂತ ಕೇಳ್ತಾರೆ. ನನ್ನ ಹೆಸರು ನಿಶಾ ರವೀಂದ್ರ, ಅದಕ್ಕೆ ಕರೀತಾಳೆ ಅಂತ ಚಲೋ ಸ್ಕ್ರ್ಯಾಪ್ ಆಗೋಗೋರೆ. ಸ್ಕ್ರ್ಯಾಪ್ ನಿಶಾ ರವೀಂದ್ರ ಅವರಾಗಿದ್ದಾರೆ. ಮಧ್ಯರಾತ್ರಿ ನೋಡಬೇಕಿತ್ತು. ಕಣ್ಣು ಒಳಗೆ ಊದ್ಕೊಳ್ತಾ ಇದೆ. ಬಿಕಾಸ್ ನನಗನ್ಸೋ ಪ್ರಕಾರ ಇದು ಇದಲ್ವಾ ಊದ್ಕತೈತೆ, ಇದು ಊದ್ಕತೈತೆ. ಅವರೇ ಹೆದ್ರಿಕೊಬಿಟ್ರು. ಇದು ಗೈಸ್ ಏನೋ ಅದೇನೋ ಅಂತಾರಲ್ಲ, ಏನದು ಡಿಸಾರ್ಡರ್ ಇದೆ ಸ್ವಲ್ಪ. ಹೆಂಗೋಳೆ ಒಂದು ಮಕಾನೆ ಪಚ್ಚಡಿ ಆಗೋಗೈತಿ ಹಿಂಗೆ. ಸೊ ನೋಡೋಣ, ಲೆಟ್ಸ್ ವೆಯ್ಟ್. ಏನಾದರೂ ಹೀಟ್ಗಾಗಿದೆಯಾ ಇಲ್ಲ ಏನಾದರೂ ಹಾರ್ಮೋನ್ ಚೇಂಜಸ್ಸಿಂದ ಆಗಿದೆ, ಏನಾಗಿದೆ ಗೊತ್ತಿಲ್ಲ. ಇನ್ನೊಂದು 2 ದಿನ ಬಿಟ್ಟು ಹಂಗೆ ಬರ್ತಾಯಿದೆ ಅಂತಂದರೆ ಹಾಸ್ಪಿಟಲಿಗೆ ಹೋಗೋಣ ಅಂತ ಹೇಳಿದ್ದೀನಿ. ಸೊ ನಂದು ಪೇಂಟಿಂಗ್ ಮುಗ್ದಿದೆ ಅರ್ಧಂಬರ್ಧ. ಅಷ್ಟೆಲ್ಲ ಅವ್ರು ಕಿತ್ಕೊಂಡ್ಬಿಟ್ರು. ನಾನು ತೋರಿಸಿ ಚೋಟು ನಂದು. ನಿಖಿಲ್ ರವೀಂದ್ರ ನಾನು ತೋರಿಸಿ. ವಾವ್ ಇವರು ಲೈಟ್ ಕಲರ್ಸ್ ಮಾಡ್ತಾಯಿದ್ದಾರೆ. ನಂಗೆ ಚಾಟ್ ಜಿಪಿಟಿಲಿ ತೋರಿಸಿದ್ದೆ ಇದೇ ಕಲರು ಗೈಸ್. ಅದಕ್ಕೆ ಇದು ಅರ್ಧ